ಒಂದು 4 ಸತಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಸಮಸ್ಯೆ ಅಂದರೆ ಈ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಏನು ಮಾಡ್ತಾರೆ, ಅಲ್ಲೇ ಬರ್ತಾರೆ ತಿರ್ಸಳ್ಳಿ ಕ್ರಾಸಿಂದ ಹಂಗೆ ತಿರ್ಸ್ಕೊಂಡು ಹಂಗೆ ಹೊರಟೋಗ್ತಾರೆ. ಈ ಕಡೆ ಮುಂದೆ ಊರಿಗೆ ಹೋಗ್ತಾನೆ ಇಲ್ಲ. ನನ್ನ ಹೆಸರು ಜಯಂತ್ ಅಂದ್ಬಿಟ್ಟು. ಈ ರಸ್ತೆ ಈ ಕಡೆ ಜಮೀನು ಆ ಕಡೆ ಜಮೀನು ಎಲ್ಲ ನಮ್ಮದೇ, ನಮ್ಮ ತಾತನ ಆಸ್ತಿ ಆಗಿರ್ತದೆ. ಸುಮಾರು ಇದು ಏನು ಗುದ್ಲಿ ಪೂಜೆ ಮಾಡಿದಾಗಿಂದ ನಮಗೆಲ್ಲ ಗೊತ್ತಿದೆ. ಬಟ್ ಏನನ್ನೋದು ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಡಿಲೇ ಆಗ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದರೆ, ಆದಷ್ಟು ಬೇಗ ಇಲ್ಲೊಂದು ಫ್ಲೈಓವರ್ ಆದರೆ ಬಡ ಇದು ಟೂ ವೀಲರಲ್ಲಿ ಓಡಾಡೋರಿಗಾಗಲಿ, ಹೆವಿ ವೆಹಿಕಲಲ್ಲಿ ಓಡಾಡೋರಿಗಾಗಲಿ, ಆ್ಯಂಬುಲೆನ್ಸಲ್ಲಿ ಹೋಗೋದಕ್ಕಾದರೆ ತುಂಬ ಅನುಕೂಲ ಆಗುತ್ತೆ. ಸೊ ನಿಮ್ಮ ಮುಖಾಂತರ ಸರ್ಕಾರನ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಇದನ್ನು ಒಂದು ದಾರಿ ಮಾಡಿ ಅಥವಾ ಒಂದು ಫ್ಲೈಓವರ್ ಮಾಡಿ ಮುಕ್ತಿ ಕೊಡಬೇಕು. ಈ ಸಮಸ್ಯೆ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಕೋರಿಕೆ. ಅಣ್ಣ, ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇದೆ? ಇದು ಒಂದು 8 ವರ್ಷದಿಂದ ಹೀಗೆ ನಡೀತಾ ಇದೆ. 8 ವರ್ಷದಿಂದ ಒಂದು 4 ಸತಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಹಲವಾರು ಸರ್ಕಾರಗಳು ಯಾರೇ ಬರಲಿ, ಯಾರೇ MLA, ಯಾರೇ ಮಂತ್ರಿಗಳು ಬಂದರೂ ಮಾಡ್ತಿದ್ದಾರೆ. ಬಟ್ ಏನು ಸಮಸ್ಯೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಏನೇ ಸಮಸ್ಯೆ ಇದ್ದರೂ ಸರ್ಕಾರಕ್ಕೆ ದೊಡ್ಡದಲ್ಲ, ಅದು ಬಗೆಹರಿಸ್ಕೊಡೋಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಓಕೆ, ಇಲ್ಲಿ ಸುತ್ತಮುತ್ತ ನಿಮ್ಮದೇ ಜಮೀನು, ನಿಮ್ಮದೇ ಅಂಗಡಿ ಅಂತೀರಾ. ಇಲ್ಲಿ ಅಂಗಡಿಗಳಿಟ್ಟಿರೋರಿಗೆ ಮತ್ತೆ ಇಲ್ಲಿ ಓಡೋರಿಗೆ ಅಂಗಡಿಗಳವ್ರಿಗೆ ಅದರಿಂದ ಏನಾದರೂ ಬಿಸ್ನೆಸ್ ಲಾಸ್ ಇದೆಯಾ? ಮತ್ತೆ ಆಟೋ ಬಸ್ಸುಗಳು ಕರೆಕ್ಟಾಗಿ ಬರಲ್ಲ ಅಂತ ಹೇಳ್ತಾರೆ. ಈ ಥರ ಸಮಸ್ಯೆಗಳಿದಾವೆ ಇಲ್ಲಿ? ಹೌದು, ತುಂಬ ಸಮಸ್ಯೆ ಇದೆ. ಟೈಮಿಗೆ ಬರೋಕ್ಕಾಗಲ್ಲ. ಆಮೇಲೆ ಇಲ್ಲಿ ತುಂಬ ವಿಪರೀತ ಧೂಳು, ಹೆವಿ ಪೊಲ್ಯೂಷನ್ ಆಗ್ತಾಯಿದೆ. ಅಂಗಡಿಗಳೇ ಆಗಲಿ, ಏನೇ ಪದಾರ್ಥಗಳು ಇನ್ನೊಂದು ಮತ್ತೊಂದಕ್ಕೆ ಮಾಡೋಕ್ಕೆ ಅಡಚಣೆ ಆಗ್ತಾಯಿದೆ. ಫ್ಲೈಓವರ್ ಆಗಿಬಿಟ್ರೆ ಅದ್ರ ಪಾಡ್ಗೆ ಅದು ವೆಹಿಕಲ್ಸ್ ಎಲ್ಲ ಮೇಲೆ ಹೊರ್ಟೋಗ್ತದೆ. ಇಲ್ಲಿ ಯಾರಿಗೂ ಸಮಸ್ಯೆ ಇರಲ್ಲ. ಇಲ್ಲಿ ಓಡಾಡೋರಿಗೆಲ್ಲ ಅನುಕೂಲ ಆಗುತ್ತೆ. ಸ್ಕೂಲು, ಕಾಲೇಜು ಇರ್ಬೋದು, ಇಲ್ಲ ಆಂಬುಲೆನ್ಸು, ಆಸ್ಪತ್ರೆಗೆ ಹೋಗೋರ್ಗೆ ಇರ್ಬೋದು, ತುಂಬ ಅನುಕೂಲ ಆಗುತ್ತೆ. ತಾತ್ಕಾಲಿಕ ಪರಿಹಾರ ಅಂದರೆ ಏನು ಮಾಡ್ಬೋದು? ವಾಹನ ದಟ್ಟಣೆನ ಸ್ವಲ್ಪ ಡೈವರ್ಟ್ ಮಾಡಬೇಕಾಗತ್ತೆ. ಡೈವರ್ಟ್ ಮಾಡೋಕ್ಕೆ ಈಗ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲೇ ಓಡಾಡ್ತಾ ಇರ್ತಾರೆ. ಸೊ ಅಲ್ಲಿ ಬೇರೆ ಯಾವ ಆಪ್ಷನ್ ಇಲ್ಲ. ಫ್ಲೈಓವರ್ ಆಗಲೇ ಏನೇ ಸಮಸ್ಯೆ ಇದ್ದರೂ ಅದನ್ನು ಆದಷ್ಟು ಬೇಗ ಇದು ವ್ಯವಸ್ಥಿತವಾಗಿ ಮಾಡಲಿ ಅಂತ ಕೋರ್ಕೊಳ್ತಾ ಇದ್ದೀನಿ ಅಷ್ಟೇ. ಸರಿ, ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ, ನಿಮ್ಮ ಹೆಸರು? ಮಂಜುನಾಥ್ ಅಂತ ನಮ್ಮ ಹೆಸರು. ಓಕೆ, ನೀವು ಕೊಳ್ಳೂರು ನಿವಾಸಿನ? ಹೌದೌದು, ಕೊಳ್ಳೂರು. ಏನಿಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಇದು ಏನೋ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ತುಂಬ ಸಂತೋಷ ಆಗುತ್ತೆ. ಜನಕ್ಕೆ ಭಾಳ ಇಕ್ಕಟ್ಟಾಗಿದೆ, ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಓಡಾಡೋಕ್ಕೆ ಆಗ್ತಾಯಿಲ್ಲ, ಜಿಗುಪ್ಸೆ ಆಗ್ಬಿಟ್ಟಿದೆ. ಓಡಾಡೋಕ್ಕೆ ಆಗ್ತಾ ಇಲ್ಲ. ಮನೆಯಿಂದ ಆಚೆಗೆ ಬರಬೇಕಾದ್ರೆ ಬೇಜಾರಾಗ್ಬಿಟ್ಟಿದೆ. ಅಷ್ಟೊಂದು ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ. ಇಲ್ಲಿಂದ ಊರೊಳಗೆ ಹೋಗ್ಬೇಕಂದ್ರೆ ಊರೊಳಗಿಂದ ಮನೆಗೆ ಬರ್ಬೇಕಂದ್ರೆ ಅರ್ಧ ಅವರ್ ಬೇಕು, 1 ಅವರ್ ಬೇಕು. ಏನಕ್ಕೆ ಈ ಸಮಸ್ಯೆ? ಏನಕ್ಕೆ ಗೇಟ್ ರೈಲ್ವೆ ಟ್ರ್ಯಾಕೆ ಪ್ರಾಬ್ಲಮ್ಸು. ಅರ್ಧ ಅವರ್ 1 ಅವರ್ ಹಾಕಿದ್ರೆ ಇನ್ನೇನಾಗುತ್ತೆ? ಈ ಥರ ಸಮಸ್ಯೆ ಆಗ್ತಾಯಿದೆ. ಇದಕ್ಕೆ ಪರಿಹಾರ ಕೊಡೋಕ್ಕೆ ಶಾಸಕರಾಗಲಿ, ಸಂಸದರಾಗಲಿ ಯಾರಾದರೂ ಬಂದು ಇಲ್ಲಿ ಬಗೆಹರ್ಸಕ್ಕೆ ನೋಡಿದಾರಾ? ಬರ್ತಾರೆ ಹೋಗ್ತಾರೆ. ಯಾರು ಇದು ಮಾಡಿದವ್ರು ಯಾರು ಇಲ್ಲ, ಕ್ಲಿಯರ್ ಮಾಡಿದವ್ರು ಯಾರು ಇಲ್ಲ. ಅಷ್ಟೇನೇನೆ. ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇದೆ? ಇವಾಗ ಆಲ್ರೆಡಿ 2 ವರ್ಷದಿಂದ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಮುಂಚೆ ಸ್ವಲ್ಪ ಪರವಾಗಿಲ್ಲ. 2 ವರ್ಷದಿಂದ ಗಾಡಿ ಟ್ರಾಫಿಕ್ ಜಾಸ್ತಿ, ತುಂಬ ತೊಂದರೆ ಆಗ್ತಾಯಿದೆ. ಜನಕ್ಕಂತೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಮಕ್ಕಳು ಅಂತೂ ಸ್ಕೂಲ್ಗೆ ಹೋಗೋಕ್ಕಂತ ಆಗ್ತಾ ಇಲ್ಲ ಈ ಏರಿಯಾನಾಗ. ಅಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮತ್ತು ಬಸ್ ವ್ಯವಸ್ಥೆನೂ ಸರಿ ಇಲ್ಲ ಅಂತಾರೆ. ಬಸ್ ವ್ಯವಸ್ಥೆ ಅದು ಒಂದು ಸಮಸ್ಯೆ ಇದೆ ಇಲ್ಲಿ. ಬಸ್ ವ್ಯವಸ್ಥೆ ಸಮಸ್ಯೆ ಅಂದರೆ ಈ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಏನು ಮಾಡ್ತಾರೆ, ಅಲ್ಲೇ ಬರ್ತಾರೆ ತಿರ್ಸಳ್ಳಿ ಕ್ರಾಸಿಂದ ಹಂಗೆ ತಿರ್ಸ್ಕೊಂಡು ಹಂಗೆ ಹೊರಟೋಗ್ತಾರೆ. ಈ ಕಡೆ ಮುಂದೆ ಊರಿಗೆ ಹೋಗ್ತಾನೆ ಇಲ್ಲ. ಹಂಗಾಗಿ ಇನ್ನೇನು ಮಾಡ್ತಾರೆ, ಸಮಸ್ಯೆ ಆಗಿದೆ. ಇನ್ನೇನಾಗುತ್ತೆ ಮಕ್ಕಳಿಗೆ? ಗೇಟ್ ಪ್ರಾಬ್ಲಮ್ಸ್ಗೆ ಏನು ಮಾಡ್ತಾರೆ, ಅಲ್ಲೇ ಕ್ರಾಸಿಂದನೇ ಹಂಗೆ ಹೊರಟೋಗ್ತಾರೆ ತಿರ್ಸ್ಕೊಂಡು ವಾಪಸ್ಸು. ಓಕೆ, ಸರ್ಕಾರ ಇದೆಲ್ಲ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ಏನು ಮಾಡಬೇಕು ಇವಾಗ ಸದ್ಯದ ಮಟ್ಟಿಗೆ? ಸದ್ಯದ ಮಟ್ಟಿಗೆ ಬ್ರಿಡ್ಜು ಇಲ್ಲ ಫ್ಲೈಓವರ ಏನಾನ ಒಂದು ಮಾಡಿದ್ರೆ ಸಂತೋಷ ಆಗುತ್ತೆ, ಅನುಕೂಲ ಆಗುತ್ತೆ ಜನಕ್ಕೆ. ಅಷ್ಟೇ, ಅಷ್ಟು ಮಾಡಿಕೊಟ್ರೆ ಜನಕ್ಕೂ ತೊಂದರೆ ಇರಲ್ಲ, ಊರವ್ರಿಗೂ ತೊಂದರೆ ಇರಲ್ಲ, ಮಕ್ಕಳು ಮರಿಗೆ ಅನುಕೂಲ ಆಗುತ್ತೆ. ಸರಿ ಅಣ್ಣ, ಥ್ಯಾಂಕ್ ಯು.